ಒಂದು ವಿಷಯ ಏನು ವಿಷಯದಾಗ ನಾವು ಪತ್ರಿಕಾಗೋಷ್ಠಿ ಕರೆದೇವೆ ಅಂತಂದ್ರೆ, ಮೊನ್ನೆ ನಡೆದಂತ 30ನೇ ತಾರೀಕಿನ ದಿವಸ ಒಂದು ವಕ್ಫ್ ಬೋರ್ಡ್ ವಿರೋಧಿಸಿ ಚಳವಳಿ ಮಾಡ್ತಕ್ಕಂಥ ಬಸವರಾಜ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ಅವರು ಹೈದರಾಬಾದ್ನ ಅಸದುದ್ದೀನ್ ಓವೈಸಿಗೆ ಬೈಯುವ ಭರದಲ್ಲಿ ನಮ್ಮ ಜಾತಿ ನಿಂದನೆ ಪದವಾದ, ಅವಾಚ್ಯ ಪದವಾದ ಮತ್ತು ನಮ್ಮ ಉರ್ದು ಮೂಲದಿಂದ ಬಂದಂತಹ ಪದ ಹಜಮ ಪದವನ್ನು ಬಳಸಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ 18 ರಿಂದ 20 ಲಕ್ಷ ಜನಸಂಖ್ಯೆ ಚೌರಿಕ ಜನಾಂಗದಲ್ಲಿ ಎಲ್ಲರಿಗೂ ನೋವು ಉಂಟು ಮಾಡತಕ್ಕಂಥ ಕೆಲಸ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಇವರು ಹರಕು ನಾಲಿಗೆ ಯತ್ನಾಳ್ ಅವರು. ನಿಮ್ಗೆ ಏನಾದರೂ ಮಾನ ಮರೆದಿದೆಯಾ ಅಥವಾ ಇಲ್ವಾ? ಏನು ಮೂರು ಬಿಟ್ಟು ನಿಂತಿದ್ದೀರಾ? ಮಾತೆತ್ತಿದ್ರೆ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಗ್ಗೆ ಬೈಯೋದು ಬಿಟ್ಟು ನಿಮ್ಗೆ ಏನು ಕೆಲಸ ಇಲ್ಲ ಅಂತ ಕಾಣುತ್ತೆ. ಕಲಬುರಗಿಗೆ ತಾವು ವಕ್ಫ್ ಬೋರ್ಡ್ ವಿರೋಧಿಸಿ ಕೆಲವು ದಿನಗಳ ಹಿಂದೆ ಒಂದು ಹೋರಾಟ ಹಮ್ಮಿಕೊಂಡಿದ್ರಿ. ಆ ಹೋರಾಟ ಹಮ್ಮಿಕೊಂಡದ ದಿನದಂದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು BS ಯಡಿಯೂರಪ್ಪ ಅಭಿಮಾನಿಗಳು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋರಿದ್ದೆವು. ಆದ್ರೆ ಹಿರಿಯರ ಮಾತು ಕೇಳಿ ಆ ಕಪ್ಪು ಬಟ್ಟೆ ಪ್ರದರ್ಶನವನ್ನು ನಾವು ಬಿಟ್ಟಿದ್ದೆವು. ಯಾಕಪ್ಪ ಅಂತಂದ್ರೆ ಇಂದವರು ನಾಳೆ ಯತ್ನಾಳ್ ಅವರು ಸರಿ ಹೋಗ್ತಾರೆ, ತಿದ್ದುಕೋತಾರೆ ಅಂತ ತಿಳ್ಕೊಂಡು ನಾವು ಅವತ್ತಿನ ದಿವಸ ಹಿರಿಯರ ಮಾತು ಕೇಳಿ ಬಿಟ್ಟಿದ್ದೆವು. ಆದ್ರೆ ಯತ್ನಾಳ್, ಬಚ್ಚಲುಬಾಯಿ ಯತ್ನಾಳ್ ಅವರು, ಹರಕುಬಾಯಿ ಯತ್ನಾಳ್ ಅವರು ಅದೇ ರಾಗ ಅದೇ ತಾಳ ಮುಂದುವರಿಸಿದ್ದಾರೆ. ಅದೇ ಬಾಗಲಕೋಟೆಯಲ್ಲಿ ಇವತ್ತು ಯತ್ನಾಳ್ ಅವರು ಯಡಿಯೂರಪ್ಪ ಅವರಿಗೆ ಬೈತಾರೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈತಾರೆ, ಮತ್ತು ಯಾವುದೋ ಜಾತಿಗೆ ಬೈತಾರೆ, ಯಾರೋ ವ್ಯಕ್ತಿಗೆ ಬೈತಾರೆ. ಆದ್ರೆ ಇವತ್ತು ಅದೇ ಬಾಗಲಕೋಟೆಯಲ್ಲಿ ವಕ್ಫ್ ಹೋರಾಟದಲ್ಲಿ ವಿಶ್ವಕಂಡ ದಾರ್ಶನಿಕ ಶರಣ ವಿಶ್ವಗುರು ಮಹಾಮಾನವತೆ ಅಣ್ಣ ಬಸವಣ್ಣವರ ಬಗ್ಗೆ ಹಗುರವಾಗಿ ಅಪಹಾಸ್ಯವಾಗಿ ಬಸವಣ್ಣವರು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದು ವಿವಾದಿತ ಹೇಳಿಕೆಯನ್ನು ಇವತ್ತು ಬಸವಣ್ಣವರ ಬಗ್ಗೆ ಒಂದು ವಿವಾದಿತ ಹೇಳತಕ್ಕಂಥ ಕನಿಷ್ಠ ಕೀಳ ಮಟ್ಟದ ಒಂದು ಮಾತನ್ನು ಆಡಿದ್ದಾರೆ. ಅಂದ್ರೆ ಅವ್ರ ಆಲೋಚನೆಗಳು ಎಷ್ಟು ಇರಬೇಕು ಬಸವರ ಬಗ್ಗೆ ಕೂಡ ಬಿಟ್ಟಿರೋರು ಅಂತ ಮಾತನ್ನು ಆಡಿದ್ದಾರೆ ಇವತ್ತಿನ ದಿವಸ. ಆ ಒಂದು ಮಾತನ್ನು ಕೇಳಿ ಎಲ್ಲಾ ಕರ್ನಾಟಕದ ಮಠಾಧೀಶರಾಗ್ಲಿ, ಶರಣ ಜೀವಿಗಳಾಗಲಿ, ಶರಣ ಭಕ್ತರಾಗ್ಲಿ ಎಲ್ಲರೂ ಕೂಡ ಒಂದು ತೀವ್ರವಾದ ಖಂಡನೆ ವ್ಯಕ್ತಪಡಿಸಿದ್ದಾರೆ. ನೀವು ನಿಮ್ಮ ಎರಡನೇ ಅಸಲಿ ಮುಖವನ್ನು ತೋರಿಸಿದಿರಿ. ಶರಣರಿಗೆ ಇವತ್ತು ಹೇಳಿಕೆಯನ್ನು ನೀಡಿ ನೀವು ಎಷ್ಟು ಕನಿಷ್ಠ ಎಂದು ಹೇಳಿದಿರಿ. ಸಮಾಜವನ್ನು ಗುರಿಯಾಗಿಟ್ಟುಕೊಂಡು ಮತ್ತು ಯಾವ ಸಮಾಜ ಗೌರವವಿಲ್ಲದ ಮಾತನಾಡುವುದು ಮತ್ತು ಜಾತಿ ನಿಂದನೆ ಪದ ಬಳಸುವುದು ಎಲ್ಲವನ್ನು ಹಗುರವಾಗಿ ಅಪಹಾಸ್ಯ ಮಾಡುವುದು, ಮೊನ್ನೆ ಅಜಮ ಪದ ಬಳಸಿದ್ದಕ್ಕೆ ಕರ್ನಾಟಕ 20 ಲಕ್ಷ ಜನಸಂಖ್ಯೆ ಚೌರಿಕರ ಮನಸ್ಸು ನೋವು ಉಂಟು ಮಾಡಿದೆ. ಕಾರಣ ಸಾರ್ವಜನಿಕರು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳಿದ್ದಲ್ಲಿ ಇಡೀ ರಾಜ್ಯದ ಎಲ್ಲ ಚೌರಿಕರು ಒಂದುಗೂಡಿ ಇವತ್ತ ಒಂದು ಯತ್ನಾಳ್ ಅವರ ಮನೆಯಾದ ಬಿಜಾಪುರದಲ್ಲಿ ಚೌರ ಮಾಡಿದಂತ ಕೂದಲನ್ನು ತೆಗೆದುಕೊಂಡು ಅವರ ಮನೆ ಮೇಲೆ ಹಾಕಿ ಉಗ್ರವಾದ ಹೋರಾಟ ಮಾಡಲು ಎಲ್ಲ ನಮ್ಮ ಚೌರಿಕ ಜನಾಂಗದವರು ಸರಿಯಾಗಿ ತೆಗೆಯಾಗಿದ್ದಾರೆ. ಹರಕು ಮತ್ತು ಬಚ್ಚಲಬಾಯಿ ಯತ್ನಾಳ್ ಅವರೇ ಒಂದೊಂದು ಸಮಾಜಕ್ಕೆ ಮೇಲು ಕಟ್ಟಿ ವಿವಾದಾತ್ಮಕ ಹೇಳಿಕೆ ಹೇಳದಲ್ಲದೆ ಅಶಾಂತಿ ಕದಡಿಸುವ, ಜಾತಿಗಳ ನಡುವೆ ಜಗಳ ಹಚ್ಚುವ ಕೆಲಸ ಮಾಡುತ್ತಾ ನೀವಿದ್ದೀರಿ. ಇದ್ದಂತಹ ಹೇಳಿಕೆಯನ್ನು ಹೇಳಿ ಕರ್ನಾಟಕದಲ್ಲಿ ಬಿಜೆಪಿ ಹಿನ್ನಡೆಯಾಗಲು ಕಾರಣವಾಗಿದ್ದೀರಿ. ಕೆಲವು ದಿನಗಳ ಹಿಂದೆ ಕರ್ನಾಟಕದಲ್ಲಿ 3 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಚುನಾವಣೆ ಇತ್ತು. ನಿಮ್ಮಿಂದಲೇ, ನಿಮ್ಮ ಹೇಳಿಕೆಯಿಂದಲೇ, ನಿಮ್ಮ ಒಂದು ಕನಿಷ್ಠ ಕೀಳ ಹೇಳಿಕೆಯಿಂದಲೇ, ವಿವಾದಾತ್ಮಕ ಹೇಳಿಕೆಯಿಂದಲೇ ಸೋಲು ಅನುಭವಿಸಿದೆವು. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಒಳ್ಳೆಯ ಸಂಘಟನೆ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಶ್ರಮ ಪಟ್ಟಿದ್ದಾರೆ. ಹಾಗೂ ಅವರ ಪುತ್ರನಾದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BS ಕೂಡ ಅವರ ಹಾದಿಯಲ್ಲಿ ನಡೆದು ಪಕ್ಷ ಸಂಘಟನೆ ಅಧಿಕಾರಕ್ಕೆ ತರಲು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ ಯತ್ನಾಳ್ ಅವರಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವ ಹಾಗೆ ಯತ್ನಾಳ್ ಅವರಿಗೆ ರಾಜಕೀಯ ವಿನಾಶಕಾಲ ಬಂದಿದೆ. ಜನರು ಅವರನ್ನು ಹಿಂದೂ ಫೈರ್ಗಳು ಅಂತ ಹೇಳಿ ಅದಕ್ಕೆ ಅನ್ನೋ ಅಹಂಕಾರ ಬಹಳ ಬಂದಿದೆ. ಬಸವಣ್ಣನವರ ಒಂದು ವಚನದಲ್ಲಿ ಹೇಳಿದ್ದಾರೆ, ತನಗಾದ ಆಗೇನು, ತನಗಾದ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆ ಸುಡುತ್ತನ್ನ ಮನೆ ಸುಡುವುದಲ್ಲೇ ನೆರೆ ಮನೆ ಸುಡುವುದೇ ಎನ್ನ ಕೂಡಲ ಸಂಗಮ ದೇವ. ಹಾಗೆ ಯತ್ನಾಳ ಅಹಂಕಾರ ಕೋಪದಿಂದ ತನ್ನ ತಾನೇ ಸುಟ್ಟುಕೊಳ್ಳುತ್ತಿದ್ದ ರಾಜಕೀಯವಾಗಿ ಬಸವಣ್ಣನ ಜನ್ಮಭೂಮಿಯಲ್ಲಿ ಹುಟ್ಟಿ ಬಸವಣ್ಣನವರ ಹೆಸರು ಹೇಳಿ ಬಸವಣ್ಣನವರ ಹೆಸರನ್ನು ಇಟ್ಟುಕೊಂಡು ಅವರ ಬಗ್ಗೆ ಹಗುರವಾಗಿ ಅಪಾಸ್ಯವಾಗಿ ಬಸವಣ್ಣನ ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ವಿವಾದಾತ್ಮಕ ಹೇಳಿ ನೀಡಿದರೆ ಅದಕ್ಕೆ ನಿಮಗೆ ಬಸವ ಭಕ್ತರ ಹಾಗೂ ಬಸವಾದಿ ಪ್ರಮುಖರ ಶಾಪ ಕಟ್ಟದೆ ಬಿಡೋದು ಮುಂದೊಂದು ದಿನ. ನೀವು ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ನೆಪ ಮಾತ್ರಕ್ಕೆ, ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ನೆಪ ಮಾತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅವರ ಪುತ್ರ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಮತ್ತು ಬಿಜೆಪಿ ವಿರುದ್ಧ ಚಟುವಟಿಕೆ ಮಾಡುತ್ತಿದ್ದೀರಿ ಅಂತ ಘಂಟಾಘೋಷವಾಗಿ ಪತ್ರಿಕಾ ಮುಖಾಂತರ ಹೇಳ್ತೇನೆ. ವಿಜೇಂದ್ರ ಅವರಿಗೆ ಒಳಪ್ಪಂದ ರಾಜಕೀಯ ಅಂತ ಹೇಳ್ತೀರಿ, ಇದು ಶುದ್ಧ ಸುಳ್ಳು. ವಿಜಯಪುರದಲ್ಲಿ MB ಪಾಟೀಲ್ ಅವರ ಜೊತೆ ಏನು ಒಳ ಒಪ್ಪಂದ ರಾಜಕೀಯ ಇದೆ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಯತ್ನಾಳ್ ಅವರೇ ರಾಜಕೀಯ ಮಾಡ್ತಾ ಅಲ್ವಾ? ಲೋಕಸಭಾ ಚುನಾವಣೆಯಲ್ಲಿ
ಬಿಜಾಪುರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಎಷ್ಟು ಸಾವಿರ ಮತ ನೀಡಿ ಕೊಟ್ಟಿದ್ದೀರಿ ನೀವು ಜನರಿಗೆ ಗೊತ್ತಿಲ್ವಾ? ನಿಮ್ಮ ಮತಕ್ಷೇತ್ರ ಹಿಡಿತ ನಿಮ್ಮಲ್ಲಿ ಇಲ್ಲ ಮತ್ತು ಗಜೇಂದ್ರ ಅವರ ಮತ್ತು ಹಾಗೂ ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡುವ ನೈತಿಕತೆ ನಿಮಗೆ ಇಲ್ಲ. ನಾನು ಇವತ್ತು ಘಂಟಾಘೋಷವಾಗಿ ಇವತ್ತಿನ ದಿವಸ ನಾವು ಯತ್ನಾಳ ಹೊರಗುಬಾಯಿ ಯತ್ನಾಳವರೇ ಮತ್ತು ಬಚ್ಚದ ಬಾಯಿಯ ಯತ್ನಾಳವರಿಗೆ ಹೇಳೋ ಘಂಟಾಘೋಷ ಹೇಳುತ್ತೇನೆ. ಇವತ್ತಿನ ದಿವಸ ದೆಹಲಿಯ ನಮ್ಮ ಬಿಜೆಪಿಯ ವರಿಷ್ಠರು ನೇತಾರರು ಇವತ್ತಿನ ದಿವಸ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾನೆ. ಸುಳ್ಳು ಶುದ್ಧ ಸುಳ್ಳು, ಯಾರು ಇಂಥವರಿಗೆ ಜೊತೆಯಾಗಿಲ್ಲ. ಆದ್ರೆ ಇವತ್ತಿನ ದಿವಸ ನಮ್ಮ ದೆಹಲಿಯ ವರಿಷ್ಠರು ಮತ್ತು ರಾಜ್ಯದ ವರಿಷ್ಠರಿಗೆ ಹೇಳಲು ಇಚ್ಛೆ ಪಡ್ತೇನೆ. ನಮ್ಮ ರಾಜ್ಯ ಕಾರ್ಯದರ್ಶಿ ಓಬಿಸಿ ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತು ಯತ್ನಾಳವರಿಗೆ ನನ್ನ ಪರವಾಗಿ, ನನ್ನ ಭಾರತೀಯ ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ, ಸಮಸ್ತ ಕಾರ್ಯಕರ್ತರ ಪರವಾಗಿ ನಾನು ಹೇಳ್ತಾ ಒಂದು ಮನವಿ ಕೊಡ್ತಾ ಇದ್ದೀನಿ ಪತ್ರಿಕೆ ಮುಖಾಂತರ. ಈ ಕೂಡಲೇ ಈ ಬಚ್ಚಲು ಹಾಗೂ ನಾಲಿಗೆಯ ಬಚ್ಚಲು ಮೋರೆಯ ಈ ಯತ್ನಾಳವರನ್ನು ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಇವತ್ತ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಸಂಘಟನೆ ಆಗ್ಬೋದು ಮತ್ತು ಬರ್ತಕ್ಕಂಥ ದಿನದಲ್ಲಿ ಅಧಿಕಾರಕ್ಕೆ ಇರಬಹುದು. ಈತನನ್ನು ಹೀಗೆ ಹೇಳ್ಕೊತಾ ವಿವಾದಕ್ಕೆ ಹೇಳೋಕೆ ಒಂದು ಸಮಾಜಕ್ಕೆ ಬೇಕು ಒಬ್ಬರು ವ್ಯಕ್ತಿಗೆ ಬೇಕು ಹೋದ್ರೆ ಇವತ್ತು ನಮ್ಮ ಪಕ್ಷ ಒಂದು ಹಿನ್ನಡೆ ಆಗುತ್ತದೆ ಅಂತ ಇವತ್ತು ದೆಹಲಿ ಮುಖಂಡರಲ್ಲಿ ವರಿಷ್ಠರಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಕರ್ನಾಟಕದ ಎಲ್ಲ ವರಿಷ್ಠರು ಹೇಳ್ತೀನಿ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಒಂದು ನೋವನ್ನು ಇವತ್ತು ಅಳ್ಕೋತಾ ಇದ್ದೀನಿ ಪತ್ರಿಕೆ ಮುಖಾಂತರ. ದಯವಿಟ್ಟು ಈ ಒಂದು ಹರಕು ನಾಲಿಗೆ ಯತ್ನಾಳವರನ್ನು, ಬಚ್ಚಲು ಬಾಯಿಯ ಯತ್ನಾಳವರನ್ನು ಈ ಕೂಡಲೇ ಇದು ಸೀರಿಯಸ್ ಆಗಿ ತೆಗೆದುಕೊಂಡು ದೇಶ ವರಿಷ್ಠರು ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಈ ಪತ್ರಿಕಾ ಪ್ರಕಟಣೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.